ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಕರೆಯಲ್ಲಿ ನಾನು ಮತ್ತೊಂದು ಹೊಸ ವಿಡಿಯೋನಲ್ಲಿ ಬಂದಿದ್ದೀನಿ. ಈಗ ನೋಡಿದ್ರೆ ಟೈಟಲ್ ಇಂಟ್ರೋ ಹೇಗೆ ಬಂತು, ಇದು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ. ಮೊದಲಿಗೆ ನೀವು ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಇದು ನನ್ನ ಟೈಟಲ್ ಇಂಟ್ರೋ ಅಂತ ಕೂಡ ಕರೀತಾರೆ, ನೇಮ್ ಇಂಟ್ರೋ ಕೂಡ ಅಂತ ಕರೀತಾರೆ. ಯಾಕಂದರೆ ನೀವು ಏನು ಇಂಟ್ರೋ ಮಾಡಬೇಕು ಕಾನ್ಸೆಪ್ಟ್ ಅದ್ರ ಮೇಲೆ. ಈಗ ನಾವು ಎಂಟಿ ಲೇಯರ್ನ ತೊಗೊಳ್ಳೋಣ. ಎಂಟಿ ಲೇಯರ್ನ ತೊಗೊಂಬಿಟ್ಟು 16:9 ರೇಷಿಯೋ ತೊಗೊಂಡು ಒಂದು ಬ್ಲ್ಯಾಕ್ ಬ್ಯಾಕ್ಗ್ರೌಂಡ್ನ ಚೂಸ್ ಮಾಡೋಣ. ಚೂಸ್ ಮಾಡಾದ್ಮೇಲೆ ನಿಮಗೆ ಏನು ಟೈಟಲ್, ನಿಮಗೆ ಏನು ನೀವು ಏನು ಯೂಟ್ಯೂಬ್ ಚಾನಲ್ ಮಾಡಿದರೆ ನಿಮಗೆ ಯಾವ ಥರ ಇಂಟ್ರೋ ಬೇಕೋ ಅದನ್ನ ಓದ್ಬೋದು. ಇಲ್ಲಾಂದರೆ ನಿಮಗೆ ಬೇರೆ ಏನಂತೂ ನೀವು ಯಾವುದೋ ಒಂದು ಕಾನ್ಸೆಪ್ಟ್ ಮೇಲೆ ವೀಡಿಯೋ ಮಾಡಿದರೆ ಆ ಕಾನ್ಸೆಪ್ಟ್ ಮೇಲೆ ನೀವು ಟೈಪ್ ಮಾಡ್ಬೋದು. ಈಗ ನೀವು ಅದು ಟೈಪ್ ಮಾಡಾದ್ಮೇಲೆ ನೀವು ರೋಬೋಟ್ ಬ್ಲ್ಯಾಕ್ನ ಟರ್ನ್ ಮಾಡಿಕೊಂಡು ಮತ್ತು ಈ ಟೈಟಲ್ನ ಗ್ರೀನ್ ಕಲರ್, ಏನೋ ಬ್ಯಾಕ್ಗ್ರೌಂಡ್ ವೈಟ್ ಇತ್ತು, ಇದನ್ನ ಗ್ರೀನ್ ಕಲರ್ ಡ್ರ್ಯಾಗ್ ಮಾಡಿಕೊಂಡು ಎಕ್ಸ್ಪೋರ್ಟ್ ಮಾಡ್ಕೊಂಬಿಡಿ. ಜೊತೆಗೆ ನಾನು ಗ್ಲೋ ಕೂಡ ಮಾಡ್ತಾಯಿದ್ದೀನಿ, ಒಂದು ಸ್ವಲ್ಪ ಬ್ರೈಟಾಗಿ ಕಾಣಿಸ್ಲಿ ಅಂತ. ನಿಮಗೆ ಬೇಕಾದ್ರೆ ಗ್ಲೋ ಮಾಡ್ಕೊಬೋದು, ಬೇಡ ಅಂದರೆ ಬಿಡ್ಬೋದು. ಇವಾಗ ಎಕ್ಸ್ಪೋರ್ಟ್ ಮಾಡ್ಕೊಂಡಾದ್ಮೇಲೆ ಇನ್ನೊಂದು ಎಂಟಿ ಲೇಯರ್ 16:9 ರೇಷಿಯೋ ತೊಗೊಂಡು ನೀವು ಇದನ್ನು ಮೀಡಿಯಾನ ಡೌನ್ಲೋಡ್ ಮಾಡ್ಕೊಬೋದು. ಯೂಟ್ಯೂಬಲ್ಲಿ ಡೌನ್ಲೋಡ್ ಮಾಡ್ಕೊಬೋದು, ಇಲ್ಲ ನಿಮಗೆ ಯಾವುದಂತ ಮೂವಿ, ನಿಮ್ಮದೇ ಬ್ಯಾಕ್ಗ್ರೌಂಡ್ ಯಾವುದಂತ ವೀಡಿಯೋಸ್ ಇದ್ದರೆ ಚೂಸ್ ಮಾಡಿಕೊಂಡು ಮತ್ತು ನೀವೀಗ ಎಕ್ಸ್ಪೋರ್ಟ್ ಮಾಡಿರ್ತೀರಲ್ಲ ಟೈಟಲ್, ಸೊ ಇದನ್ನು ಅಟ್ಯಾಚ್ ಮಾಡ್ಕೊಳ್ಳಿ. ಸೊ ಇದು ಆ್ಯಡ್ ಮಾಡಾದ್ಮೇಲೆ ನೀವು ಏನು ಮಾಡಿ ಅಂದರೆ ಫುಲ್ ಡ್ರ್ಯಾಗ್ ಮಾಡಿಕೊಂಡು ನಿಮಗೆ ಎಷ್ಟು ಬೇಕೋ ಅಷ್ಟು ಡ್ರ್ಯಾಗ್ ಮಾಡ್ಕೊಂಡು ಮಿಕ್ಕಿದ್ದನ್ನ ಟ್ರಿಮ್ ಮಾಡ್ಕೊಂಬಿಡಿ. ಈಗ ನೀವು ಟ್ರಿಮ್ ಮಾಡಾದ್ಮೇಲೆ ಏನು ಮಾಡಿ ಅಂದರೆ ಈಗ ಟೈಟಲ್ನ ನೀವು ಕ್ರೋಮಾ ಕೀ ಯೂಸ್ ಮಾಡಿಕೊಂಡು ಅದೇನು ಇನೇಬಲ್ ಮಾಡ್ಕೊಳ್ಳಿ ಗ್ರೀನ್ ಕಲರ್ನ. ಇವಾಗ ನೀವು ನೋಡ್ಬೋದು. ಜೊತೆಗೆ ಇವಾಗ ನೀವು ಒಂದು ಸತಿ ಪ್ಲೇ ಮಾಡಿ ನೋಡಿ. ವಾ, ಸೂಪರಾಗಿ ಬಂತಲ್ಲ. ಏನಿಲ್ಲ, ನೀವು ಹಿಂದೆಗಡೆ ವೀಡಿಯೋ ನಾನು ಕಾಟನ್ ಹಾಕಿದ್ದೀನಿ. ಸೊ ನೀವು ಬೇರೆ ಕೂಡ ಹಾಕೊಬೋದು. ಏನಪ್ಪ ಅಂದರೆ ಯಾವುದಂತೂ ಮೂವಿ ಇಲ್ಲ ನಿಮ್ಮದೇ ಯಾವುದೊಂದು ವೀಡಿಯೋಸ್ ಹಿಡ್ದಿದ್ರೆ ಮಾಡ್ಬೋದು. ಮತ್ತು ಅದಾದಮೇಲೆ ಅಡ್ಜಸ್ಟ್ ಮಾಡ್ಕೊಬೇಕು. ಯಾಕಂದರೆ ನಿಮಗೆ ಏನಂತೂ ಮುಖ ಕಾಣಿಸ್ತಿಲ್ಲ, ಅದನ್ನು ಫ್ರಂಟ್ ಟು ಬ್ಯಾಕ್ ಮಾಡಿಕೊಂಡು ಜೊತೆಗೆ ನಿಮಗೆ ಇನ್ನೊಂದು ನಾನು ನಿಮಗೆ ಕೀ ಅನಿಮೇಷನ್ ಹೇಳ್ಕೊಟ್ಟಿದ್ದೆ. ಸೊ ಕೀ ಅನಿಮೇಷನ್ನ ಯೂಸ್ ಮಾಡಿಕೊಂಡು ಒಂದು ಸ್ವಲ್ಪ ಝೂಮ್ ಎಫೆಕ್ಟ್ ಆ ಥರ ಮಾಡಿಕೊಂಡು ನಮ್ಗೆ ಎಲ್ಲಿ ಅಡ್ಜಸ್ಟ್ ಬೇಕೋ, ಏನು ಫೋಟೋ ಏನು ಕಾಣಿಸ್ಬೇಕೋ ಆ ಥರ ಝೂಮ್ ಎಫೆಕ್ಟ್ ಮಾಡಿಕೊಂಡು ನೀವು ಯೂಸ್ ಮಾಡ್ಕೊಳ್ಳಿ. ಆವಾಗ ನಿಮಗೆ ಔಟ್ಪುಟ್ ಚೆನ್ನಾಗಿ ಬರುತ್ತೆ. ಈಗ ನೋಡ್ಬೋದು. ನೀವು ಮಾಡಾದ್ಮೇಲೆ ಒಂದು ಸತಿ ಪ್ಲೇ ಮಾಡ್ಕೊಳ್ಳಿ. ನಿಮಗೆ ಚೆನ್ನಾಗಿ ಬಂತು, ಇಲ್ಲ ಝೂಮ್ ಎಫೆಕ್ಟ್ ಏನಾದ್ರು ಚೇಂಜಸ್ ಮಾಡಬೇಕಾ, ನೋಡಿ ಹಿಂಗೆ ಬಂತು, ಸಾಕಾಗಿರುತ್ತಲ್ಲ. ಸೊ ಈ ಥರ ನೀವು ಮಾಡ್ಕೊಬೋದು. ಏನೋ ನಿಮ್ಮದು ಯಾವುದೇ ಟೈಟಲ್ ಅಂದೇನೆಲ್ಲ ತುಂಬ ಏನು ಬೇಕಂದ್ರೆ ಯೂಸ್ ಮಾಡ್ಕೊಬೋದು. ಫಾಂಟ್ಸು, ಇಲ್ಲ ನಿಮ್ಮದು ಯೂಟ್ಯೂಬ್ ಚಾನಲ್ ನೇಮ್ ಕೂಡ ಬರಿಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬಾಯ್.